आपदाम् अपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ರಾಯರ ಹತ್ರ ಒಬ್ಬ ಸಣ್ಣ ವಯಸ್ಸಿನ ಶಿಷ್ಯ ಬಂದಂತೆ. ತಂದೆ ತಾಯಿಗಳು ಅವರು ಬಡವರು, ಸಣ್ಣ ಹುಡುಗ, ಅವನಿಗೆ ವಿದ್ಯೆ ಹತ್ತಲಿಲ್ಲ. ರಾಯರ ಸೇವೆನಾದ್ರೂ ಮಾಡಿಕೊಂಡು ಉದ್ಧಾರ ಆಗ್ಲಿ ಅಂತ ತಂದು ಬಿಟ್ರು. ಹಾಗೆ ಏನ್ ಕೊಡ್ಬೇಕು? ಸಣ್ಣ ಹುಡುಗ, ಅವನಿಗೇನ್ ಸೇವೆ ಕೊಡ್ಬೇಕು? ಸಣ್ಣ ಹುಡುಗ. ಅದಕ್ಕಿಷ್ಟು ಹೇಳಿದ್ರಂತೆ ರಾಯರು, ನಾನು ಆಚೆ ಈಚೆ ಹೋಗಿ ಬಂದಾಗ ಒಳಗೆ ಬರುವಾಗ ನನ್ನ ಕಾಲಿಗೆ ನೀರು ಹಾಕು ಅಂತ ಕೆಲಸ ಕೊಟ್ಟರು. ಒಂದ್ ತಂಬಿಗೆ ನೀರ್ ತಗೋ, ನನ್ನ ಪಾದಕ್ಕೆ ಹಾಕು, ನಾನು ಒಳಗೆ ಬರ್ತೇನೆ. ಹೊರಗೆ ಹೋದ್ರೆ ಸಂಚಾರ ಮಾಡಿ ಒಳಗೆ ಬರುವಾಗ ಪಾದಕ್ಕೆ ನೀರ್ ಹಾಕೊಂಡು ಬರ್ಬೇಕು. ಹಂಗೆ ಮನೆಗೆಲ್ಲೆಲ್ಲ ಓಡಾಡಬಾರದು, ಅಶುದ್ಧಿ ಆಗ್ತದೆ. ಅದರಿಂದ ರಾಯರು ಹೇಳಿದ್ರಂತೆ, ಎಲ್ಲಾದ್ರೂ ಹೋಗಿ ಬಂದು ಕೂಡಲೇ ನೀನು ಪಾದಕ್ಕೆ ನೀರ್ ಹಾಕು. ಅಷ್ಟೇ ಕೆಲಸ ಮಾಡಿಕೊಂಡಿದ್ದ. ಅದೇ ಮಾಡಿ 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 ತಾರುಣ್ಯಕ್ಕೆ ಬಂದ, ಯುವಕನಾದ. ಅವರ ಅಪ್ಪ ಅಮ್ಮ ಇವನಿಗೊಂದು ಕನ್ಯಾ ನೋಡಿದ್ರು. ಮದುವೆ ಅಂತೂ ಮಾಡ್ಬೇಕಲ್ಲ, ವಿದ್ಯೆ ಇಲ್ದಿದ್ರೇನು. ಮದುವೆ ಮಾಡೋಣ ಅಂತ ಒಂದು ಕನ್ಯಾ ನೋಡಿದ್ರು. ಯಾರ ಹತ್ರ ಹೇಳಿ ಕಳಿಸಿದ್ರಂತೆ, ಒಂದು ಕನ್ಯಾ ನೋಡಿದ್ದೀವಿ, ಮದುವೆ ಮಾಡ್ತೀವಿ, ರಾಯರ ಹತ್ರ ಗುರುಗಳ ಹತ್ರ 2 ದಿವಸ ರಜೆ ಕೇಳಿ ಬಾ ಅಂತ ಅವ್ರು ಹೇಳಿದ್ರು. ಹುಡುಗ ಹೋಗಿ ತರುಣ ಹೋಗಿ ಕೇಳಿದ್ನಂತೆ, ಅಪ್ಪ ಅಮ್ಮ ಮದುವೆ ಮಾಡ್ತಾರಂತೆ ಗುರುಗಳೇ, 2 ದಿನ ರಜೆ ಬೇಕಾಗಿತ್ತು. ರಾಯರು ಹೇಳಿದ್ರಂತೆ, 2 ದಿನ ಅಲ್ಲ, 1 ವಾರ ರಜೆ ಕೊಡ್ತೀನಿ ಹೋಗು ಅಂದ್ರು. ಮದುವೆ ಮಾಡ್ಕೊಳ್ಳಿಕ್ ಹೋಗ್ತಿದ್ದಿ, 2 ದಿನ ಹೇಗ್ ಸಾಕಾಗ್ತದೆ, 1 ವಾರ ರಜೆ ಕೊಡ್ತೀನಿ ಹೋಗು. ಸಂತೋಷ ಆಯ್ತು, ಹೊರಟ. 1-2 ಹೆಜ್ಜೆ ಬಂದು ಕೂಡ್ಲೆ ರಾಯರು ಕರೆದ್ರಂತೆ, ಅಲ್ಲೋ ಮದುವೆಗೆ ಹೋಗ್ತಾ ಇದ್ದಿ, ಒಂದಿಷ್ಟು ಹಣಕಾಸು ಬೇಡವೆ? ದುಡ್ಡು ಕೊಡ್ತೀನಿ ತಗೊಂಡು ಹೋಗು ಅಂದ್ರು. ಮದುವೆ ಅಂದ್ಮೇಲೆ ಖರ್ಚಿದ್ದೇ ಇರ್ತದೆ, ಬಂಧು ಬಳಗ ಬರ್ತಾರೆ, ಖರ್ಚಿರ್ತದೆ. ಇಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅಂತ ಇವನು. ಇರ್ಲಿ, ನಿಂದೊಂದಿಷ್ಟು ಕೊಡ್ಬೇಕಲ್ಲ, ನಾನು ಕೊಡ್ತೇನೆ, ತಗೊಂಡು ಹೋಗು. ಸಣ್ಣ ವಯಸ್ಸಿನಲ್ಲಿ ಬಂದು ಸೇರ್ಕೊಂಡಿದ್ದಿ, ನಿನಗೇನು ಸಂಬಳ ಕೊಟ್ಟಿಲ್ಲ, ನಾನು ತಿಂಗಳ ಏನೂ ಕೊಟ್ಟಿದ್ದಿಲ್ಲಂತೆ ರಾಯರು. ಏನೇನೋ ಖರ್ಚು ಮಾಡ್ಕೋತಾನೆ ಅಂತ ಹಾಗೆ ಇಟ್ಕೊಂಡಿದ್ರು. ಅವನು ಮದುವೆಗೆ ಹೋಗುವಾಗ ಅಷ್ಟೂ ದಿವಸದ್ದು ಸೇರಿಸಿ ಅವನಿಗೊಂದು ಮೊತ್ತ ಕೊಡೋಣ ಅಂತ ಯೋಚನೆ ಮಾಡಿದ್ರು. ಹೇಳಿದ್ರು, ಇವನು ಬೇಡ ಅಂದ್ರೆ ಬೇಡ ಅಂತಾನೆ. ಗುರುಗಳೇ, ನಾನೇನ್ ಮಾಡಿ, ನಿಮ್ ಪಾದಕ್ಕೆ ನೀರ್ ಹಾಕಿದೀನಿ. ಪಾದಕ್ಕೆ ನೀರ್ ಹಾಕೋರು ತಾವೇ ಕಾಣಿಕೆ ಕೊಡ್ತಾರೆ, ಪಾದ ಪೂಜೆ ಮಾಡಿದವರು. ನಿಮ್ ಪಾದಕ್ಕೆ ನೀರ್ ಹಾಕಿ ನಾನ್ ಇಸ್ಕೊಂಡು ಹೋದ್ರೆ ಇದೇನ್ ನ್ಯಾಯ? ಪಾದ ಪೂಜೆ ಮಾಡ್ಲಿಕ್ಕೆ ಇಷ್ಟು ಅಂತ ನಿಗದಿ ಮಾಡಿರ್ತಾರೆ ಎಷ್ಟೋ ಕಡೆ, ಇಷ್ಟು ಕೊಟ್ರೆ ಪಾದ ಪೂಜೆ ಅಂತ. ನಾನು ನಿಮ್ ಪಾದಕ್ಕೆ ನೀರ್ ಹಾಕಿದ್ದಕ್ಕೆ ನನಗೆ ದಿನಕ್ಕೆ 1 ತಂಬಿಗೆ ಹಾಕಿದ್ದೀನಿ, 1 ತಂಬಿಗೆಗೆ ಇಷ್ಟು ಅಂತ ನಾನು ಮಾಡಿದ್ರೆ ಎಷ್ಟು ಅಂತ ಸಂಪಾದನೆ ಮಾಡ. ಬೇಡ ಗುರುಗಳೇ, ನಿಮ್ ಪಾದಕ್ಕೆ ನೀರ್ ಹಾಕಿದ್ದಕ್ಕೆ ಸಂಬಳ ತಗೊಳ್ಳೆ ನಾನು ಅಂತ ಅವನು. ಇಲ್ವೋ, ನಾನು ಏನೂ ಕೊಡದೆ ಹೋದ್ರೆ ಏನಂದಾರು ನನ್ನನ್ನ, ಏನಾದ್ರೂ ಕೊಡ್ತೀನಿ ತಗೋ. ನಿಮ್ಗೆ ಅಷ್ಟು ನನಗ್ ಕೊಡ್ಬೇಕು ಅಂತ ಇದ್ರೆ ದಿನಾ ನಿಮ್ ಪಾದಕ್ಕೆ ನೀರ್ ಹಾಕ್ತಾ ಇದ್ದೆ ಒಂದ್ ಜಾಗದಲ್ಲಿ. ಆ ನೀರ್ ಹರಿದು ಹೋಗಿ ಒಂದು ಕಡೆ ಕೆಸರಾಗಿತ್ತು. ಒಂದಿಷ್ಟು ಕೆಸರು ತಗೊಂಡು ಹೋಗ್ತೀನಿ, ಅನುಮತಿ ಕೊಡ್ರಿ ಅಂತ ಅಂದ್ರು. ರಾಯರಂದ್ರು, ಅಲ್ಲೋ, ಇಷ್ಟು ವರ್ಷ ನನ್ನ ಸೇವೆ ಮಾಡಿದ್ದಕ್ಕೆ ನಿನಗೆ ಕೆಸರು ಕೊಟ್ಟು ಕಳಿಸಿದ್ರು ಏನಂದಾರು? ರಾಯರು ಒಂದಿಷ್ಟು ಮಣ್ಣು ಹಾಕಿ ಕಳಿಸಿದ್ರು ಅಂತಾರಷ್ಟೇನೆ. ಕೊನೆ ಮಣ್ಣು ಕೊಟ್ಟು ಕಳಿಸಿದ್ರು, ಮಣ್ಣು ಹಾಕಿದ್ರು ಬಾಯಿಗೆ ಅನ್ನೋ ಹಂಗೆ ಆ ಅಪವಾದ ಬರ್ತದೋ? ಕೆಸರು ತಗೊಂಡು ಹೋಗಿ ಏನ್ ಮಾಡ್ತಿ? ಇಲ್ಲ ಗುರುಗಳೇ, ದಿನಾ ನೀರ್ ಹಾಕುವಾಗ ನೋಡ್ತಾ ಇದ್ದೆ, ಆ ಭೂಮಿ ಏನ್ ಪುಣ್ಯ ಮಾಡಿದ್ಯೋ ಏನೋ, ನಿಮ್ಮ ಪಾದೋದಕ ಹೊತ್ತಿದೆಯಲ್ಲ ಅಂತ ಅದರ ಪುಣ್ಯ ಎಷ್ಟು ಅಂತ ಅನ್ಕೋತಾ ಇದ್ದೆ. ಆ ಪುಣ್ಯ ಮಾಡಿದ ಆ ಭೂಮಿಯನ್ನೇ ಒಂದು ಕೆಸರು ತಗೊಂಡು ಹೋಗ್ತೇನೆ. ಬಹಳ ಕೇಳಿದ್ದಕ್ಕೆ ಅದಕ್ಕೆ ಧಾರಾಳ ತಗೊಂಡು ಹೋಗು ಅಂದ್ರು. ಒಂದಿಷ್ಟು ಕೆಸರು ತಗೊಂಡು ಉಂಡೆ ಮಾಡಿ ಒಂದು ಹಿತ್ತಾಳೆ ಡಬ್ಬಿಯಲ್ಲಿ ಇಟ್ಕೊಂಡು ಬಂದಂತೆ ಹೊರಟ. ರಾತ್ರಿ ಆಯ್ತು. ರಾತ್ರಿ ಆದಾಗ ಅವನ ಊರು ಇನ್ನು ಮುಂದಿನೂರು, ಹಿಂದಿನೂರಿಗೆ ರಾತ್ರಿ ಆಯ್ತು. ಒಂದು ಕಡೆ ಒಬ್ರು ದೇಸಾಯರ ಮನೆ, ಹೊರಗಡೆ 2 ಕಟ್ಟೆ ಕಟ್ಟಿರ್ತಾರೆ. ಯಾರಾದ್ರೂ ಬಂದ್ರೆ ಕೂಡ್ಲಿಕ್ಕೆ ಮಾಡ್ಲಿಕ್ಕೆ ಹರಟೆಗೆ ಅಂತ ಕಟ್ಟಿರ್ತಾರೆ. ರಾತ್ರಿ ಆಗಿತ್ತು, ಬಾಗಿಲು ಹಾಕಿತ್ತು. ಇವನು ಯಾರನ್ನೂ ಎಬ್ಬಿಸಲಿಲ್ಲ. ಹೊರಗಡೆ ಕಟ್ಟೆಯಲ್ಲಿ ಮಲ್ಕೊಂಡ್ಬಿಟ್ಟ. ಆಯಾಸ ಆಗಿತ್ತು, ಮಲ್ಕೊಂಡ. ನಿದ್ದೆ ಹತ್ತಿತು. ಮಧ್ಯರಾತ್ರಿಗೆ ಯಾರೋ ಬಂದು ಎಬ್ಬಿಸ್ತಿದಾರಂತೆ. ಎದ್ದೇಳು ಎದ್ದೇಳು, ಯಾಕೆ ಇಲ್ಲಿ ಮಲ್ಕೊಂಡಿದ್ದೆ, ನಂಗೆ ತೊಂದರೆ ಆಗ್ತದೆ, ಏಳು ಏಳು ಅಂತ. ಎದ್ದು ನೋಡ್ತಾನೆ, ಬಾಗಿಲು ಹಾಕಿದೆ. ಒಳಗಡೆ ದೇಸಾಯಿ ಬಂದಿಲ್ಲ. ಹೇಳಿದ ಕೂಡಲೇ ನನ್ನನ್ನೇ ಇಲ್ಲಿ ಬಲಿ ತಗೋತಾನೋ ಅಂತ ಇವನಿಗೆ ಗಾಬರಿ ಆಯ್ತು. ಆ ಚೀಲ ತಲೆಯಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ದ, ತಲೆ ಬುಡದಲ್ಲಿ. ಆ ಚೀಲ ತೆಗೆದ ಅವನ ಮೇಲೆ ಬಿಸಾಡ್ಬಿಟ್ಟ. ಏನೋ ಕಲ್ಗಿಲ್ಲಿದ್ರೆ ಅದನ್ನೇ ಹಾಕ್ತಿದ್ನೋ ಏನೋ. ಚೀಲ ಇತ್ತು, ಚೀಲ ಬಿಸಾಡಿದ. ಬಿಸಾಡಿದ ಕೂಡಲೇ ಅವನಿಗೆ ಬೆಂಕಿ ಹತ್ತಿತಾನೆ.
ಆ ಜೀವನಿಗೆ ಬೆಂಕಿ ಹತ್ತಿತು. ವಿಲಿ ವಿಲಿ ಒದ್ದಾಡ್ತಿದ್ದಾನೆ, ಕೂಕೋತಾ ಇದ್ದಾನೆ. ಒಳಗಡೆಯಿಂದ ಗಲಾಟೆಗೆ ಎಚ್ಚರಿಕೆಯಾಗಿ ದೇಸಾಯಿ ಎಲ್ಲರೂ ಬಂದ್ರೆ ಅವನು ಬೆಂಕಿ ಹತ್ತಿ ಒದ್ದಾಡ್ತಿದ್ದಾನೆ. ಇವನು ದೂರ ನಿಂತು ಬಿಟ್ಟಿದ್ದಾನೆ ಹುಡುಗ. ಕೊನೆ ಕೇಳಿದ್ರು ಅವ್ರು, ಯಾರೋ ನೀನು? ಅವನ್ಯಾರು? ಯಾಕೆ ಬೆಂಕಿ ಹತ್ತಿದೆ? ನೀ ಯಾರು ಅಂದ್ಕೊಳ್ಳೆ, ನಾನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಅನ್ನಂತ. ರಾಯರ ಶಿಷ್ಯ ನಾನು. ಇರ್ಲಿ, ಅವನಿಗೇನ್ ಮಾಡಿದ್ದಿ? ಏನೂ ಮಾಡಿಲ್ಲ. ಅವನು ನಾನು ಪಿಶಾಚಿ ಅಂತ ಹೇಳ್ಕೊಂಡ. ನಿಮ್ಮಗನ್ ಬಲಿ ತಗೊಳ್ಳಿಕ್ ಬಂದಿದ್ದೀನಿ ಅಂದ. ಹೆದರಿಕೆ ಆಯ್ತು, ಚೀಲ ಬಿಸಾಡಿಬಿಟ್ಟೆ, ಅವನಿಗೆ ಬೆಂಕಿ ಹತ್ತಿತು ಅಂತ. ಆಗ ದೇಸಾಯಿ ಕೇಳಿದ್ನಂತೆ, ನಿನ್ ಚೀಲದಲ್ಲಿ ಬಾಂಬ್ ಇಟ್ಕೊಂಡಿದೀಯೇನೋ ಅಂತಂದ. ಚೀಲ ಬಿಸಾಡಿದ ಕೂಡಲೇ ಬೆಂಕಿ ಹತ್ತಬೇಕಾದ್ರೆ ಏನಾದ್ರೂ ಬಾಂಬ್ ಗಿಂಬ್ ಇಟ್ಕೊಂಡಿದ್? ರಾಯರ ಶಿಷ್ಯ, ನನ್ನಲ್ಲಿ ಎಲ್ಲಿ ಬರ್ಬೇಕು ಬಾಂಬ್ ಅಂದ ಅವನು. ರಾಘವೇಂದ್ರ ಸ್ವಾಮಿಗಳ ಶಿಷ್ಯ, ಬಾಂಬ್ ಗಿಂಬ ಆ ವ್ಯವಹಾರವೇ ಇಲ್ಲ. ಮತ್ತೆ ಯಾಕೆ ಬೆಂಕಿ ಹತ್ತಿತ್ತು? ಜಪ್ತಿ ಮಾಡ್ರು ಅಂತಂದ ತನ್ನ ಶಿಷ್ಯರಿಗೆ. ಅವರೆಲ್ಲ ದೇಸಾಯಿ ಕಡೆಯವರು ಬಂದು ಚೀಲ ಜಪ್ತಿ ಮಾಡಿ, ಏನಿರ್ತದ ಚೀಲದಲ್ಲಿ? 2 ಮಡಿ ಪಂಚೆ, ಊಟಕ್ಕೊಂದ್ ಮಡಿ ಅಷ್ಟೇನೆ, ಇನ್ನೇನಿರ್ತದೆ? ರಾಯರ ಶಿಷ್ಯರು 2 ಮಡಿ ಪಂಚೆ, 1 ಮಡಿ ಸಿಕ್ತು. ಕೊನೆಗೆ ನೋಡಿದ್ರು ಒಂದು ಸಣ್ಣ ಹಿತ್ತಾಳಿ ಡಬ್ಬಿ. ಹೇಳಿದ್ರು, ದೇಸಾಯರೇ ಏನೋ ಡಬ್ಬಿ ಇದೆ ಇದರಲ್ಲಿ, ಏನಿದೆ ತೆಗೆದು ನೋಡಿ. ಏನೋ ಮಣ್ಣಿದೆ. ಕೇಳಿದ್ರು, ಏನೋ ಇದು ಡಬ್ಬಿ? ಇದ ನಮ್ ಗುರುಗಳದು ಪಾದದ ಮೃತ್ತಿಕೆ ಅಂತಂದ. ನಮ್ ಗುರುಗಳು ಪಾದ ಮೃತ್ತಿಕೆ. ಅದು ನಾನು ಮದುವೆಗೆ ಹೊರಟಿದ್ದೆ, ಏನಾದ್ರೂ ಕೊಡ್ತೀನಿ ಅಂತ ಬಲವಂತ ಮಾಡಿದ್ರು. ಏನೂ ಬೇಡ, ನಿಮ್ ಪಾದದ ಮೃತ್ತಿಕೆ ಕೊಡಿ ಅಂದೆ. ಆ ಮೃತ್ತಿಕೆ ತಗೊಂಡು ಬಂದಿದ್ದೀನಿ. ಆಗ ಅರ್ಥ ಆಯ್ತು, ರಾಘವೇಂದ್ರ ಸ್ವಾಮಿಗಳ ಪಾದದ ಮೃತ್ತಿಕೆಗೆ ಇಷ್ಟು ಮಹಿಮೆ ಇದೆ. ಆ ಮೃತ್ತಿಕೆ ಇರೋದು ಡಬ್ಬಿಯಲ್ಲಿ, ಆ ಡಬ್ಬಿ ಚೀಲದಲ್ಲಿ. ಅವನಿಗೆ ಆ ಚೀಲ ತಾಗಿದ್ದಷ್ಟೇನೆ, ಅಷ್ಟಕ್ಕೆ ಬೆಂಕಿ ಹತ್ತಿದೆ. ಇನ್ನು ಡಬ್ಬಿ ಗಿಬ್ಬಿ ತಾಗಿದ್ರೆ ಏನಾಗ್ತಿತ್ತು? ಆ ಚೀಲ ತಾಗಿದ್ದಕ್ಕೆ ಸ್ಪರಿಸಿದ್ದಕ್ಕೇನೆ ಆ ಬೆಂಕಿ ಹತ್ತು ಬಿಟ್ಟಿತ್ತು. ಆಗ ದೇಸಾಯಿಗೆ ಅರ್ಥ ಆಯ್ತು, ರಾಯರ ಪಾದದ ಮೃತ್ತಿಕೆಗೆ ಎಷ್ಟು ಮಹಿಮೆ ಇದೆ ಅಂತ. ಅವರ ಹಿಂದಿನವರು ವ್ಯಾಸರಾಜರು, ಅವರ ಮೃತ್ತಿಕೆಗೂ ಕೂಡ ಅದೇ ಮಹಿಮೆ. ಎನ್ಮೃತ್ತಿಕಾ ದರ್ಶನ ಮಾತ್ರ ಭೀತಃ. ಆ ಮೃತ್ತಿಕಾ ದರ್ಶನ ಮಾಡಿದ್ರೆ ಸಾಕಂತೆ, ಸ್ಪರ್ಶ ಬೇಡ, ದರ್ಶನ ಮಾಡಿದ್ರೆ ಸಾಕು. ಭೀತಃ ಕ್ವಚಿತ್ ಪಿಶಾಚ ತದನುವ್ರತೆಭ್ಯ. ಪಿಶಾಚಿ ಓಡಿ ಹೋಯ್ತಂತೆ ಅಂತ. ಆಮೇಲೆ ಆ ಪಿಶಾಚಿ ಸತ್ತೋಯ್ತು, ಮೃತ್ತಿಕಾ ಸ್ಪರ್ಶದಿಂದ ಸತ್ತೋಯ್ತು. ಆಮೇಲೆ ಆ ದೇಸಾಯಿ ರಾಯರ ಶಿಷ್ಯನ ಒಳಗ್ ಕರೆದ್ನಂತೆ. ಹೊರಗ್ಯಾಕೆ ಮಲ್ಕೊಂಡಿದ್ಯೋ, ಇವತ್ತು ನನ್ನ ಮಗ ಉಳ್ದ, ಬಾ ಒಳಗ್ ಬಾ ಅಂತ ಒಳಗಡೆ ಕರೆಸಿ ಒಳಗಡೆ ಮಲಗಿಸ್ಕೊಂಡ. ಮರುದಿವಸ ಅವನು ಹೋಗುವಾಗ 10,000 ರೂಪಾಯಿ ಕೊಟ್ಟು ಕಳಿಸಿದ್ನಂತೆ. ಇವನ್ ಅನ್ಕೊಂಡ, ನಾನು ಗುರುಗಳು ಕೊಡ್ತೀನಿ ಅಂದಾಗ ಹಣ ಕೊಡ್ರಿ ಅಂದ್ರೆ ಒಂದು 500 ರೂಪಾಯಿ ಕೊಡ್ತಿದ್ರು ಏನೋ. ಈ ಮೃತ್ತಿಕೆ ಕೇಳಿದ್ದಕ್ಕೆ 10,000 ರೂಪಾಯಿ ಸಿಕ್ತು ಅಂತ ಅವನ್ ಅಂದ್ಕೊಂಡ. ಇಲ್ದಿದ್ರೆ ಗುರುಗಳು ಅಷ್ಟೇ ಕೊಡ್ತಿದ್ರು ಪಾಪ. ಅದಕ್ಕೆ ಬೇಡ, ಇನ್ನೊಂದ್ ಸ್ವಲ್ಪ ಜಾಸ್ತಿ. ಆಗಿನ ಕಾಲಕ್ಕೆ ಅದಕ್ಕೆ ಬೆಲೆ ಇದೆ ಅಂತ ಇಟ್ಕೊಳ್ಳಿ. ಅವನು 10,000 ಕೊಟ್ಟು